ವೆಲ್ಕಮ್ ಬ್ಯಾಕ್. ವಾಯುಭಾರ ಕುಸಿತದಿಂದ ಮಳೆ ಸುರಿತಾ ಇದೆ. ಕರಾವಳಿ ಭತ್ತ ಬೆಳೆಗಾರರು ಈಗ ನಿದ್ದೆಗೆಟ್ಟಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ವರ್ಣನ ಅಬ್ಬರಕ್ಕೆ ಭತ್ತದ ಬೆಳೆ ನಾಶ, ಕರಾವಳಿಯಲ್ಲಿ ಕಂಗಾಲಾದ ಅನ್ನದಾತ. ಮಳೆ ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಜನರು ನಲುಗಿ ಹೋಗಿದ್ರು. ಇದೀಗ ಕರಾವಳಿ ಭಾಗದಲ್ಲೂ ಮಳೆರಾಯ ಅವಾಂತರ ಸೃಷ್ಟಿ ಮಾಡಿದ್ದಾನೆ. ರೈತರಿಗೆ ಮಳೆಯ ಶಾಪವಾಗಿ ಕಾಡಿದೆ. ವರ್ಣನ ಆರ್ಭಟಕ್ಕೆ ಭತ್ತ ಬೆಳೆದಂತ ರೈತರ ಬದುಕೆ ಕೊಚ್ಚಿ ಹೋಗಿದೆ. ಕಟಾವಿಗೆ ಸಿದ್ಧವಾಗಿದ್ದ ಭತ್ತದ ಬೆಳೆ ನೀರು ನಿಂತು ನೆಲಕಚ್ಚಿದೆ. ಕಟಾವಿಗೆ ತಂದಿದ್ದ ಯಂತ್ರಗಳು ಅಲ್ಲಲ್ಲಿ ನಿಂತಿವೆ. ಈಗಾಗಲೇ ಭತ್ತದ ಬೆಳೆ ಕೊಳೆಯಲು ಪ್ರಾರಂಭಿಸಿದ್ದು ಭತ್ತ ಬೆಳೆದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಬಾರಿ ದೀಪಾವಳಿಯಲ್ಲಿ 5-6 ದಿನ ಕೂಡ ಮಳೆ ಎಡೆಬಿಡದೆ ಬಂದು ಈ ಭಾಗದ ರೈತರು ಬೆಳೆಸಿದ ಫಸಲು ಕೈ ಸೇರದೆ ಸುಟ್ಟುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಬೃಹತ್ ಯಂತ್ರಗಳು ಕಟಾವು ಮಾಡಲಿಕ್ಕೆ ಬಂದಿದೆ. ಆದರೂ ಗದ್ದೆಗೆ ಇಳಿಯದೆ ಅವರು ಕೂಡ ಬಂದು ಇಲ್ಲಿ ನಿಲ್ಲುವಂತಾಗಿದೆ. ರೈತರು ಬೆಳೆಸಿದ ಫಸಲು ಕೈ ಸೇರದೆ ನಷ್ಟ ಸಂಭವಿಸಿದೆ. ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಇನ್ನು 3-4 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಎನ್ನುವ ಸೂಚನೆ ನೀಡಿದೆ. ಒಂದ್ ವೇಳೆ ಮಳೆಯಾದ್ರೆ ಇರೋ ಬರೋ ಬೆಳೆಯೂ ಕೂಡ ಹಾನಿಯಾಗುವ ಆತಂಕ ರೈತರಿಗೆ ಎದುರಾಗಿದೆ. ಉತ್ತಮ ಬೆಳೆ ಬಂದರೂ ಕಟಾವಿಗೆ ಸಂಕಷ್ಟ ಎದುರಿಸುವಂತಾಗಿದೆ. ಜೊತೆಗೆ ಕಟಾವು ಮಾಡಿದ ಭತ್ತವನ್ನ ಬಿಸಿಲಿಗೆ ಒಣಗಿಸಲು ರೈತರು ಹರಸಾಹಸವನ್ನ ಪಡುವಂತಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ವಾಯುಭಾರ ಕುಸಿತದಿಂದ ಮಳೆ ಸುರಿತಾ ಇದೆ. ಕರಾವಳಿ ಭತ್ತ ಬೆಳೆಗಾರರು ಈಗ ನಿದ್ದೆಗೆಟ್ಟಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ವರ್ಣನ ಅಬ್ಬರಕ್ಕೆ ಭತ್ತದ ಬೆಳೆ ನಾಶ, ಕರಾವಳಿಯಲ್ಲಿ ಕಂಗಾಲಾದ ಅನ್ನದಾತ. ಮಳೆ ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಜನರು ನಲುಗಿ ಹೋಗಿದ್ರು. ಇದೀಗ ಕರಾವಳಿ ಭಾಗದಲ್ಲೂ ಮಳೆರಾಯ ಅವಾಂತರ ಸೃಷ್ಟಿ ಮಾಡಿದ್ದಾನೆ. ರೈತರಿಗೆ ಮಳೆಯ ಶಾಪವಾಗಿ ಕಾಡಿದೆ. ವರ್ಣನ ಆರ್ಭಟಕ್ಕೆ ಭತ್ತ ಬೆಳೆದಂತ ರೈತರ ಬದುಕೆ ಕೊಚ್ಚಿ ಹೋಗಿದೆ. ಕಟಾವಿಗೆ ಸಿದ್ಧವಾಗಿದ್ದ ಭತ್ತದ ಬೆಳೆ ನೀರು ನಿಂತು ನೆಲಕಚ್ಚಿದೆ. ಕಟಾವಿಗೆ ತಂದಿದ್ದ ಯಂತ್ರಗಳು ಅಲ್ಲಲ್ಲಿ ನಿಂತಿವೆ. ಈಗಾಗಲೇ ಭತ್ತದ ಬೆಳೆ ಕೊಳೆಯಲು ಪ್ರಾರಂಭಿಸಿದ್ದು ಭತ್ತ ಬೆಳೆದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಬಾರಿ ದೀಪಾವಳಿಯಲ್ಲಿ 5-6 ದಿನ ಕೂಡ ಮಳೆ ಎಡೆಬಿಡದೆ ಬಂದು ಈ ಭಾಗದ ರೈತರು ಬೆಳೆಸಿದ ಫಸಲು ಕೈ ಸೇರದೆ ಸುಟ್ಟುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಬೃಹತ್ ಯಂತ್ರಗಳು ಕಟಾವು ಮಾಡಲಿಕ್ಕೆ ಬಂದಿದೆ. ಆದರೂ ಗದ್ದೆಗೆ ಇಳಿಯದೆ ಅವರು ಕೂಡ ಬಂದು ಇಲ್ಲಿ ನಿಲ್ಲುವಂತಾಗಿದೆ. ರೈತರು ಬೆಳೆಸಿದ ಫಸಲು ಕೈ ಸೇರದೆ ನಷ್ಟ ಸಂಭವಿಸಿದೆ. ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಇನ್ನು 3-4 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಎನ್ನುವ ಸೂಚನೆ ನೀಡಿದೆ. ಒಂದ್ ವೇಳೆ ಮಳೆಯಾದ್ರೆ ಇರೋ ಬರೋ ಬೆಳೆಯೂ ಕೂಡ ಹಾನಿಯಾಗುವ ಆತಂಕ ರೈತರಿಗೆ ಎದುರಾಗಿದೆ. ಉತ್ತಮ ಬೆಳೆ ಬಂದರೂ ಕಟಾವಿಗೆ ಸಂಕಷ್ಟ ಎದುರಿಸುವಂತಾಗಿದೆ. ಜೊತೆಗೆ ಕಟಾವು ಮಾಡಿದ ಭತ್ತವನ್ನ ಬಿಸಿಲಿಗೆ ಒಣಗಿಸಲು ರೈತರು ಹರಸಾಹಸವನ್ನ ಪಡುವಂತಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ವಾಯುಭಾರ ಕುಸಿತದಿಂದ ಮಳೆ ಸುರಿತಾ ಇದೆ. ಕರಾವಳಿ ಭತ್ತ ಬೆಳೆಗಾರರು ಈಗ ನಿದ್ದೆಗೆಟ್ಟಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ವರ್ಣನ ಅಬ್ಬರಕ್ಕೆ ಭತ್ತದ ಬೆಳೆ ನಾಶ, ಕರಾವಳಿಯಲ್ಲಿ ಕಂಗಾಲಾದ ಅನ್ನದಾತ.
ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಜನರು ನಲುಗಿ ಹೋಗಿದ್ರು. ಇದೀಗ ಕರಾವಳಿ ಭಾಗದಲ್ಲೂ ಮಳೆರಾಯ ಅವಾಂತರ ಸೃಷ್ಟಿ ಮಾಡಿದ್ದಾನೆ. ರೈತನಿಗೆ ಮಳೆಯೇ ಶಾಪವಾಗಿ ಕಾಡಿದೆ. ವರುಣನ ಆರ್ಭಟಕ್ಕೆ ಭತ್ತ ಬೆಳೆದಂತ ರೈತರ ಬದುಕೆ ಕೊಚ್ಚಿ ಹೋಗಿದೆ. ಕಟಾವಿಗೆ ಸಿದ್ಧವಾಗಿದ್ದ ಭತ್ತದ ಬೆಳೆ ನೀರು ನಿಂತು ನೆಲಕಚ್ಚಿದೆ. ಕಟಾವಿಗೆ ತಂದಿದ್ದ ಯಂತ್ರಗಳು ಅಲ್ಲಲ್ಲಿ ನಿಂತಿವೆ. ಈಗಾಗಲೇ ಭತ್ತದ ಬೆಳೆ ಕೊಳೆಯಲು ಪ್ರಾರಂಭಿಸಿದ್ದು ಭತ್ತ ಬೆಳೆದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಬಾರಿ ದೀಪಾವಳಿಯಲ್ಲಿ 5-6 ದಿನ ಕೂಡ ಮಳೆ ಎಡೆಬಿಡದೆ ಬಂದು ಈ ಭಾಗದ ರೈತರು ಬೆಳೆಸಿದ ಫಸಲು ಕೈ ಸೇರದೆ ಸುಟ್ಟುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಬೃಹತ್ ಯಂತ್ರಗಳು ಕಟಾವು ಮಾಡಲಿಕ್ಕೆ ಬಂದಿದೆ. ಆದರೂ ಗದ್ದೆಗೆ ಇಳಿಯದೆ ಅವರು ಕೂಡ ಬಂದು ಇಲ್ಲಿ ನಿಲ್ಲುವಂತಾಗಿದೆ. ರೈತರು ಬೆಳೆಸಿದ ಫಸಲು ಕೈ ಸೇರದೆ ನಷ್ಟ ಸಂಭವಿಸಿದೆ. ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಇನ್ನು 3-4 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಎನ್ನುವ ಸೂಚನೆ ನೀಡಿದೆ. ಒಂದ್ ವೇಳೆ ಮಳೆಯಾದ್ರೆ ಇರೋಬರೋ ಬೆಳೆಯೂ ಕೂಡ ಹಾನಿಯಾಗುವ ಆತಂಕ ರೈತರಿಗೆ ಎದುರಾಗಿದೆ. ಉತ್ತಮ ಬೆಳೆ ಬಂದರೂ ಕಟಾವಿಗೆ ಸಂಕಷ್ಟ ಎದುರಿಸುವಂತಾಗಿದೆ. ಜೊತೆಗೆ ಕಟಾವು ಮಾಡಿದ ಭತ್ತವನ್ನ ಬಿಸಿಲಿಗೆ ಒಣಗಿಸಲು ರೈತರು ಹರಸಾಹಸವನ್ನ ಪಡುವಂತಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ವೆಲ್ಕಮ್ ಬ್ಯಾಕ್. ವಾಯುಭಾರ ಕುಸಿತದಿಂದ ಮಳೆ ಸುರಿತಾ ಇದೆ. ಕರಾವಳಿ ಭತ್ತ ಬೆಳೆಗಾರರು ಈಗ ನಿದ್ದೆಗೆಟ್ಟಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಡ್ಬನ್ನಿ. ವರ್ಣನ ಅಬ್ಬರಕ್ಕೆ ಭತ್ತದ ಬೆಳೆ ನಾಶ. ಕರಾವಳಿಯಲ್ಲಿ ಕಂಗಾಲಾದ ಅನ್ನದಾತ. ಮಳೆ ಪ್ರವಾಹದ ಹೊಡೆತಕ್ಕೆ ಉತ್ತರ ಕರ್ನಾಟಕದ ಜನರು ನಲುಗಿ ಹೋಗಿದ್ರು. ಇದೀಗ ಕರಾವಳಿ ಭಾಗದಲ್ಲೂ ಮಳೆರಾಯ ಅವಾಂತರ ಸೃಷ್ಟಿ ಮಾಡಿದ್ದಾನೆ. ರೈತನಿಗೆ ಮಳೆಯೇ ಶಾಪವಾಗಿ ಕಾಡಿದೆ. ವರುಣನ ಆರ್ಭಟಕ್ಕೆ ಭತ್ತ ಬೆಳೆದಂತ ರೈತರ ಬದುಕೆ ಕೊಚ್ಚಿ ಹೋಗಿದೆ. ಕಟಾವಿಗೆ ಸಿದ್ಧವಾಗಿದ್ದ ಭತ್ತದ ಬೆಳೆ ನೀರು ನಿಂತು ನೆಲಕಚ್ಚಿದೆ. ಕಟಾವಿಗೆ ತಂದಿದ್ದ ಯಂತ್ರಗಳು ಅಲ್ಲಲ್ಲಿ ನಿಂತಿವೆ. ಈಗಾಗಲೇ ಭತ್ತದ ಬೆಳೆ ಕೊಳೆಯಲು ಪ್ರಾರಂಭಿಸಿದ್ದು ಭತ್ತ ಬೆಳೆದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಈ ಬಾರಿ ದೀಪಾವಳಿಯಲ್ಲಿ 5-6 ದಿನ ಕೂಡ ಮಳೆ ಎಡೆಬಿಡದೆ ಬಂದು ಈ ಭಾಗದ ರೈತರು ಬೆಳೆಸಿದ ಫಸಲು ಕೈ ಸೇರದೆ ಸುಟ್ಟುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಬೃಹತ್ ಯಂತ್ರಗಳು ಕಟಾವು ಮಾಡಲಿಕ್ಕೆ ಬಂದಿದೆ. ಆದರೂ ಗದ್ದೆಗೆ ಇಳಿಯದೆ ಅವರು ಕೂಡ ಬಂದು ಇಲ್ಲಿ ನಿಲ್ಲುವಂತಾಗಿದೆ. ರೈತರು ಬೆಳೆಸಿದ ಫಸಲು ಕೈ ಸೇರದೆ ನಷ್ಟ ಸಂಭವಿಸಿದೆ. ಹವಾಮಾನ ಇಲಾಖೆ ಉಡುಪಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಎಚ್ಚರಿಕೆ ನೀಡಿದೆ. ಇನ್ನು 3-4 ದಿನಗಳ ಕಾಲ ಮಳೆ ಮುಂದುವರಿಯುತ್ತೆ ಎನ್ನುವ ಸೂಚನೆ ನೀಡಿದೆ. ಒಂದ್ ವೇಳೆ ಮಳೆಯಾದ್ರೆ ಇರೋಬರೋ ಬೆಳೆಯೂ ಕೂಡ ಹಾನಿಯಾಗುವ ಆತಂಕ ರೈತರಿಗೆ ಎದುರಾಗಿದೆ. ಉತ್ತಮ ಬೆಳೆ ಬಂದರೂ ಕಟಾವಿಗೆ ಸಂಕಷ್ಟ ಎದುರಿಸುವಂತಾಗಿದೆ. ಜೊತೆಗೆ ಕಟಾವು ಮಾಡಿದ ಭತ್ತವನ್ನ ಬಿಸಿಲಿಗೆ ಒಣಗಿಸಲು ರೈತರು ಹರಸಾಹಸವನ್ನ ಪಡುವಂತಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.